ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ರಿಸಲ್ಟ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವಾಗ ಬರುತ್ತೆ KCET ರಿಸಲ್ಟ್ ಅಂತ. ಅಂದರೆ ಈಗ ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೀತಾ ಇದೆ, ಅದು 1ನೇ ತಾರೀಕು ನಡೆಯುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನನ್ನ ಚಾನಲಲ್ಲಿದೆ, ಹೋಗ್ಬಿಟ್ಟು ನೋಡೋ ಹಾಗಿದ್ರೆ ನೋಡಿ. ಸೊ 1ನೇ ತಾರೀಕು ಎಕ್ಸಾಮಿನೇಷನ್ ನಡೆದು, ಅದು ಬರೀ ಹಿರಿಯೂರು ಸೆಂಟರಲ್ಲಿ ಮಾತ್ರ ಎಕ್ಸಾಮಿನೇಷನ್ ನಡೆಯುವಂಥದ್ದು. ನೆಕ್ಸ್ಟು ಅವತ್ತೇ ಆ ರಿಸಲ್ಟು ಕೂಡ ಎಲ್ಲೇ ಹಿರಿಯೂರು ಸೆಂಟರಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿರೋಂಥ ವಿದ್ಯಾರ್ಥಿಗಳ ರಿಸಲ್ಟ್ ಅವತ್ತೇ ಬರುತ್ತೆ. ನೆಕ್ಸ್ಟು ಅದನ್ನು UASPಗೆ ಅವರು ಸೆಂಡ್ ಮಾಡಬೇಕಾಗತ್ತೆ, ಅಲ್ಲಿಂದ KEAಗೆ ಸೆಂಡ್ ಮಾಡಬೇಕು. ಸೊ ರಿಸಲ್ಟ್ನ ಅನೌನ್ಸ್ ಮಾಡೋದಕ್ಕೆ. ಹಾಗಾಗಿ ಅದೆಲ್ಲ ಒಂದು 2-3 ಡೇಸ್ ತಗೊಳುತ್ತೆ. ಅಂದರೆ 5ನೇ ತಾರೀಕು ಮೇಲ್ಪಟ್ಟು, ಜೂನ್ 5ನೇ ತಾರೀಕು ಮೇಲ್ಪಟ್ಟು ನಿಮಗೆ ಖಂಡಿತವಾಗ್ಲೂ 5ನೇ ತಾರೀಕು ಮೇಲೆ ಹಾಗೆ 10ನೇ ತಾರೀಕು ಒಳಗಡೆ ನಿಮಗೆ ಖಂಡಿತವಾಗ್ಲೂ KCET ರಿಸಲ್ಟು ಬರುತ್ತೆ. ಸೊ ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು KCET ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಅಂದರೆ, KCET ಕೌನ್ಸಿಲಿಂಗ್ ಬಂದು ಲಾಸ್ಟ್ ಇಯರ್ ಎಲ್ಲ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಾ ಇತ್ತು ಅಂತ ಅಂದರೆ, KCET ಹಾಗೆಯೇ ನೀಟ್ ಎರಡು ಸೇರಿ ಒಂದೇ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ ಆಗ್ತಾ ಇತ್ತು. ಈಗ ನೀಟ್ ಅಂತ ಅಂದರೆ ಆಯುಷ್, ಡೆಂಟಲ್ ಹಾಗೆ ಮೆಡಿಕಲ್ಗೆ ಯಾರ್ಯಾರೆಲ್ಲ ಹೋಗಬೇಕು ಅವರು ಅಲ್ಲಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಈ ಸರ್ತಿ ನೀಟು ಎಕ್ಸಾಮ್ ಅನೌನ್ಸ್ ಆಗಿರೋದ್ರಿಂದ, ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ, ಅಂದರೆ ಅಷ್ಟು ದಿನದವರೆಗೂ ಕೂಡ ಇಂಜಿನಿಯರಿಂಗಿಗೆ ಮಾತ್ರ ಹೋಗಬೇಕು ಅಥವಾ ಅಗ್ರಿಕಲ್ಚರಿಗೆ ನಾನು ಹೋಗಬೇಕು, ವೆಟರ್ನರಿಗೆ ಹೋಗಬೇಕು ಅಂತ ಇರೋವಂಥ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು, ಅವರು ವೆಯ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಸ್ಪ್ಲಿಟ್ ಕೌನ್ಸಿಲಿಂಗ್ ಅಂದರೆ ಸಪ್ರೇಟಾಗಿ KE ಅವರು ಕೌನ್ಸಿಲಿಂಗ್ನ ನಡೆಸ್ತಾ ಇದ್ದಾರೆ. ಸೊ ಆದರೆ ಇವರು ಏನಿದ್ದಾರೆ ನೀಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗೋದಿಲ್ಲ. ನೀವು ಕೂಡ KCETನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಅದು ಆನಂತರ ಈಗ ಏನು ನೀಟ್ ರಿಸಲ್ಟ್ ಬಂದಾದಮೇಲೆ ನೀವು ಅದನ್ನು ಅಟೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಸ್ಪ್ಲಿಟ್ ಕೌನ್ಸಿಲಿಂಗ್ ನಡೀತಾ ಇರೋವಂಥದ್ದು ಈ ವರ್ಷ. ಹಾಗೆಯೇ KCETಯಿಂದ ಮಂಥನ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ನಡೀತಾ ಇದೆ. ಆದಷ್ಟು ಎಲ್ಲರೂ ಕೂಡ ಅಟೆಂಡ್ ಮಾಡಿ, ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದು, ಕೌನ್ಸಿಲಿಂಗ್ ಯಾವ ರೀತಿಯಾಗಿ ಇರುತ್ತೆ, ಫಸ್ಟ್ ರೌಂಡ್ ಅಂದರೆ ಏನು, ಸೆಕೆಂಡ್ ರೌಂಡ್ ಅಂದರೆ ಏನು, ಸೀಟ್ ಅಲಾಟ್ಮೆಂಟ್ ಯಾವ ಥರ ಆಗುತ್ತೆ, ಇದೆಲ್ಲನೂ ಕೂಡ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಆದಷ್ಟು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಯೂಸ್ಫುಲ್ ಆದಂತಹ ಕಾರ್ಯಕ್ರಮ. ಯಾರೂ ಕೂಡ ಆ ಥರ ಸಪ್ರೇಟಾಗಿ ನಿಮಗೆ ಹೇಳ್ಕೊಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿ KE ಅವರು ಫ್ರೀಯಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇರೋವಂಥದ್ದು. ಯಾರೆಲ್ಲ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ಅಟೆಂಡ್ ಮಾಡಿ, ನಿಮ್ಮ ಪೇರೆಂಟ್ಸ್ ಜೊತೆಗೇ ಅಟೆಂಡ್ ಮಾಡಿ. ಸೊ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು ಬಂತು ಅಂತ ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.